ನಿಮ್ಮ ಪ್ರಯಾರಿಟಿ ನೀವೇ ಆಗಿರಬೇಕು. ನಿಮ್ಮ ಲೈಫಿನ ಪ್ರಯಾರಿಟಿ, ನಿಮ್ಮ ಲೈಫಿನ ಕಂಟ್ರೋಲ್ ನಿಮ್ಮ ಹತ್ರನೇ ಇರಬೇಕು. ಆದರೆ ಮೆಜಾರಿಟಿ ಆಫ್ ದ ಕೇಸ್ಗಳಲ್ಲಿ ಈ ರೀತಿ ಆಗಲ್ಲ. ನೀವೆಂದುಕೊಂಡಂತೆ ನಿಮ್ಮ ಲೈಫಲ್ಲಿ ಏನೂ ಆಗಲ್ಲ. ನಿಮ್ಮನ್ನು ಮತ್ತು ನಿಮ್ಮ ಲೈಫನ್ನು ಬೇರೆ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ನಿಮ್ಮಲ್ಲಿ ಬಂದೇ ಬರುತ್ತೆ. ಎಸ್ ಆರ್ ನೋ? ಕಾರ್ಲ್ ಜಂಗ್ ಅವರು ಹೇಳೋ ಪ್ರಕಾರ ನೀವಾಗಿರೋದು ನಿಮ್ಮ ಲೈಫಿನ ಅತಿ ದೊಡ್ಡ ಪ್ರಯಾರಿಟಿ ಆಗಿದೆ. ನಿಮ್ಮ ಮಾನಸಿಕ ನೆಮ್ಮದಿಗಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಅದಕ್ಕಾಗಿ ಯಾರು ನಿಮ್ಮಿಂದ ಈ 5 ಕೆಲಸಗಳನ್ನು ಮಾಡೋಕ್ಕೆ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊತಾರೋ, ಈ 5 ಸಂಗತಿಗಳಲ್ಲಿ ನಿಮ್ಮನ್ನು ಸಿಲುಕಿಸೋಕೆ ಟ್ರೈ ಮಾಡ್ತಾರೋ ಅಂಥವರಿಂದ ನೀವು ದೂರ ಓಡಬೇಕು. ಆ 5 ಸಂಗತಿಗಳು ಇಂತಿವೆ. ನಂಬರ್ 1, ದೋಸ್ ಹೂ ಪುಟ್ ದಿಯರ್ ಬರ್ಡನ್ ಆನ್ ಯು. ನೀವು ಮಾನವೀಯತೆಯ ದೃಷ್ಟಿಯಿಂದ ಕೆಲವೊಂದಿಷ್ಟು ಜನರಿಗೆ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿರ್ತೀರ. ಆದರೆ ಅವರು ಲಿಮಿಟ್ ಕ್ರಾಸ್ ಮಾಡಿಬಿಟ್ಟು ನಿಮ್ಮನ್ನು ಗ್ರ್ಯಾಂಟೆಡ್ ಆಗಿ ತೆಗೆದುಕೊಳ್ತಾರೆ. ಅವರು ಅವರ ಎಲ್ಲ ಕೆಲಸಗಳನ್ನು ನಿಮಗೇನೆ ಹೇಳೋಕ್ಕೆ ಶುರು ಮಾಡ್ತಾರೆ. ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ದೊಡ್ಡ ಜವಾಬ್ದಾರಿಗಳ ತನಕವೂ ಕೂಡ ಎಲ್ಲವನ್ನ ಕೂಡ ನಿಮಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟು ಅವರ ಪರ್ಸ್ನಲ್ ಕೆಲಸಗಳನ್ನು ಕೂಡ ನಿಮ್ಮಿಂದಲೇ ಮಾಡಿಸೋಕೆ ಶುರು ಮಾಡಿಬಿಡ್ತಾರೆ. ಅವರು ನಿಮ್ಮನ್ನು ಕೂಲಿಯ ಥರ, ಕಾರ್ ಡ್ರೈವರ್ ಥರ, ಮನೆ ಕೆಲಸದವನ ಥರ ಬಳಸಿಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಈ ರೀತಿ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದು ಸಾಲದಂತ ಅವರ ಒಂದು ಬರ್ಡನನ್ನು, ಅವರ ರೆಸ್ಪಾನ್ಸಿಬಿಲಿಟಿಗಳನ್ನು ನಿಮ್ಮ ಮೇಲೆ ಹೇರ್ತಾರೆ. ಜೊತೆಗೆ ನಿಮ್ಮಿಂದ ಫೈನಾನ್ಷಿಯಲ್ ಹೆಲ್ಪನ್ನು ಕೂಡ ಕೇಳ್ತಾರೆ. ಏನೋ ಎಮರ್ಜೆನ್ಸಿ ಇದೆ ಅಂದಾಗ ಇವರು ಕೇಳಲ್ಲ. ಇಂಥವರು ತಮ್ಮ ಲೈಫಿನ ನಾನ್ ಎಮರ್ಜೆನ್ಸಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ಗಳಿಗೂ ಕೂಡ ನಿಮ್ಮಿಂದಲೇ ಹಣವನ್ನು ಕೇಳ್ತಾರೆ. ಇವರು ತಮ್ಮ ಲೈಫಲ್ಲಿ ಸರಿಯಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಿರಲ್ಲ, ಸರಿಯಾಗಿ ಜಾಬು ಮಾಡಲ್ಲ, ದುಡ್ಡು ಬಂದರೂ ಕೂಡ ಅದನ್ನು ಸೇವು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಕೇರ್ಲೆಸ್ ನನ್ನ ಮಕ್ಕಳು ಇರ್ತಾರೆ. ಇವರು ಇವರ ಫ್ಯೂಚರ್ಗಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಲ್ಲ. ಸೊ ಅಂತಹ ಒಂದು ಬರ್ಡನ್ ಇರುತ್ತಲ್ಲ, ಯಾವಾಗ ಇವರಿಗೆ ದುಡ್ಡಿನ ಅವಶ್ಯಕತೆ ಬರುತ್ತಲ್ಲ ಅದನ್ನು ಕೂಡ ಅವರು ನಿಮ್ಮ ಮೇಲೇ ಹೇರ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನನ್ನ ಮದುವೆ ಇದೆ, ದುಡ್ಡು ಕೊಡು. ನಮ್ಮ ಮಕ್ಕಳ ಮದುವೆ ಇದೆ, ದುಡ್ಡು ಕೊಡು, ಸ್ವಲ್ಪ ಸಹಾಯ ಮಾಡು, ನೀನೇ ಅಣ್ಣ ನೀನೇ ದೇವರು ಈಗ ನಮ್ಮ ಪಾಲಿಗೆ. ಇಲ್ಲ, ನನ್ನ ಮಕ್ಕಳ ಎಜುಕೇಷನ್ ಇದೆ, ಅದಕ್ಕಾದರೂ ದುಡ್ಡು ಕೊಡು. ಈ ರೀತಿ ನಾನ್ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ಗಳಿಗೂ ಕೂಡ ಅವರು ನಿಮ್ಮ ಹತ್ರನೇ ಕೈ ಚಾಚ್ತಾರೆ. ನಿಮ್ಮ ದುಡ್ಡನ್ನು ತೊಗೊತಾರೆ, ನಿಮ್ಮನ್ನು ದಿವಾಳಿ ಮಾಡ್ತಾರೆ. ಅವರು ಬರೀ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಖಾಲಿ ಮಾಡಲ್ಲ, ನಿಮ್ಮ ಮಾನಸಿಕ ಶಾಂತಿಯನ್ನು ಕೂಡ ಸರ್ವನಾಶ ಮಾಡ್ತಾರೆ. ಅವ್ರಿಗೆ ಮದುವೆ ಆಗೋ ಆಸೆ ಇದೆ ಅಂತಂದರೆ ಮದುವೆಗಾಗಿ ಅವ್ರು ದುಡ್ಡು ಹೊಂದಿಸಬೇಕು. ಈಗ ನೀವು ನಿಮ್ಮ ಮದುವೆಗಂತ ಹೊಂದಿಸಿರುವ ದುಡ್ಡನ್ನು ಕೂಡ ಅವ್ರು ಕೇಳ್ತಾರೆ, ನಿಂದೆಲ್ಲಿಗೆ ಸದ್ಯಕ್ಕೆ ಮದುವೆ ಇದೆ ಕೊಡು ಅಂಥೇಳಿ. ನೀವು ರಿಟೈರ್ಮೆಂಟ್ಗಾಗಿ ದುಡ್ಡನ್ನು ಸೇವ್ ಮಾಡಿ ಇಟ್ಟಿರ್ತೀರ, ಇಲ್ಲ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಟಿರ್ತೀರ. ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಿನ್ನ ಹತ್ರ ದುಡ್ಡಿದೆಯಲ್ಲ ಕೊಡು ಅಂತ ನಾಚಿಕೆ ಬಿಟ್ಟು ಕೇಳ್ತಾರೆ. ಸೊ ಫಸ್ಟಿಗೆ ದುಡ್ಡನ್ನು ಕೂಡ ತಗೊಳ್ತಾರೆ, ಅವರ ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಹೇರ್ತಾರೆ, ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ. ಅದಕ್ಕಾಗಿ ನೀವು ಇಂಥವರಿಂದ ದೂರ ಓಡಬೇಕು. ನಂಬರ್ 2, ದೋಸ್ ಹೂ ಡ್ರ್ಯಾಗ್ ಯು ಇನ್ ಟು ದಿಯರ್ ಫ್ಯಾಮಿಲಿ ಡ್ರಾಮಾಸ್. ಯಾರು ನಿಮ್ಮನ್ನು ಅವರ ಫ್ಯಾಮಿಲಿ ಡ್ರಾಮಾಗಳಲ್ಲಿ ಎಳಿತಾ ಇರ್ತಾರೋ ಅಂಥವರಿಂದ ನೀವು ದೂರ ಇರಬೇಕು. ಮೇಲ್ನೋಟಕ್ಕೆ ಅನಿಸುತ್ತೆ ಯಾರೋ ಒಂದಿಬ್ಬರು ಕಚ್ಚಾಡ್ತಾ ಇದ್ದಾರೆ, ಜಗಳ ಬಿಡಿಸೋದ್ರಲ್ಲಿ ತಪ್ಪೇನಿದೆ, ಮಹಾನತೆ ಇದೆ, ನೋಬಲ್ ಕಾಸ್ ಅಂತ ಅನಿಸುತ್ತೆ. ಆದರೆ ನೀವು ರಿಯಾಲಿಟಿಯಲ್ಲಿ ನೋಡಿದರೆ, ನೀವು ಬೇರೆಯವರ ಜಗಳದಲ್ಲಿ ಮಧ್ಯ ಬಿದ್ದರೆ ನಿಮ್ಮ ಮಾನಸಿಕ ಶಾಂತಿ ಹಾಳಾಗುತ್ತೆ. ಮೆಂಟಲಿ ನೀವು ಡ್ರೈನ್ ಆಗಿಬಿಡ್ತೀರಾ. ನಿಮ್ಮ ಎಮೋಷ್ನಲ್ ಫ್ಯೂಯಲ್ ಇರುತ್ತಲ್ಲ ಅದು ಬರ್ನೌಟ್ ಆಗುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಮ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಡಿಸ್ಟರ್ಬ್ ಆಗುತ್ತೆ. ಈಗ ಯಾರಾದರೂ ಇಬ್ಬರು ಅಂತ ಮಂದಿರು ಜಗಳಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಮಧ್ಯೆ ನೀವೇನಾದರೂ ಬಿದ್ದರೆ ಒಬ್ಬರಿಗೆ ಯಾರಾದರೂ ನೀವು ಒಳ್ಳೆಯವರಾಗ್ತೀರಾ, ಮತ್ತೊಬ್ಬರಿಗೆ ನೀವು ಕೆಟ್ಟವರಾಗೇ ಆಗ್ತೀರಾ. ನ್ಯಾಯ ಹೇಳಕ್ಕೆ ಹೋದವ್ರು ಯಾವತ್ತೂ ಕೂಡ ಒಳ್ಳೆಯವರಾಗಕ್ಕೆ ಚಾನ್ಸೇ ಇಲ್ಲ. ಅವ್ರೇನು ಮಾಡ್ತಾರೆ, ನಿಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಅಲ್ಲಿ ಸರಿಯಾಗಿ ಹೇಳಿದರೂ ಕೂಡ, ನೀವು ನ್ಯಾಯವನ್ನೇ ಎತ್ತಿ ಹಿಡಿದ್ರು ಕೂಡ ಒಬ್ಬರಿಗೆ ಒಳ್ಳೆಯವರಾಗ್ತೀರಾ, ಒಬ್ಬರಿಗೆ ಕೆಟ್ಟವರಾಗ್ತೀರಾ. ಯಾರಿಗೆ ನೀವು ಕೆಟ್ಟವರಾಗಿರ್ತೀರಲ್ಲ ಅವ್ರು ನಿಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಗಂಡ ಹೆಂಡತಿ ಜಗಳ ಇದೆ ಅಂತ ಅಂದ್ಕೊಳ್ಳಿ, ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅಷ್ಟೇ, ನಿಮಗೆ ಗೊತ್ತೇ ಇದೆ. ಸೊ ನೀವು ಇಂಥದ್ರಲ್ಲಿ ಹೋಗಿ ಬಿದ್ದರೆ ನಿಮ್ಮ ಒಂದು ಡಿಗ್ನಿಟಿ ಇರುತ್ತಲ್ಲ ಅದು ಹಾಳಾಗಿ ಹೋಗ್ಬಿಡುತ್ತೆ. ಈ ಅಂಥ ಬಂದರು ಯಾವಾಗ ಒಂದಾಗಿ ನಿಮ್ಮನ್ನು ಹಾಕೊಂಡು ಚಸ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಇನ್ನೀಗ ಶತ್ರುಗಳ ಥರ ಯುದ್ಧ ಮಾಡೋ ಥರ ಕಚ್ಚಾಡ್ತಾ ಇರುವ ಈ ಗಂಡ ಹೆಂಡತಿಗಳು ರಾತ್ರಿ ಒಂದಾಗಿಬಿಡ್ತಾರೆ. ಸೊ ಮತ್ತೆ ಮರುದಿನ ವಿಲನ್ ಯಾರಾಗ್ತಾರೆ, ನೀವು ಆಗ್ತೀರಾ. ನೀವು ವಿಲನ್ ಆಗೋದ್ರ ಜೊತೆಗೆ ನಿಮ್ಮ ಮೆಂಟಲ್ ಪೀಸ್ ಕೂಡ ಹಾಳಾಗುತ್ತೆ, ಟೈಮ್ ಕೂಡ ಹಾಳಾಗುತ್ತೆ. ಅದಕ್ಕಾಗಿ ನೀವು ಇಂಥದ್ರಲ್ಲಿ ಬೀಳಬಾರ್ದು. ಯಾರಾದರೂ ನಿಮ್ಮನ್ನು ಫ್ಯಾಮಿಲಿ ಡ್ರಾಮಾಗಳಲ್ಲಿ ಎಳಿತಾ ಇದ್ದರೆ ದೂರ ಇರಬೇಕು ಅವರಿಂದ. ನೀವು ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವ್ರ ಹತ್ರ ನೀರಿನಂತೆ ಹರಿದು ಬರುತ್ತೆ.
ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಒಂದು ವೇಳೆ ನೀವೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆಯನ್ನು ಹೊಂದಿದ್ರೆ ಈಗಲೇ roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಟೈಪ್ ನಂಬರ್ 3, ದೋಸ್ ಹೂ ಫೋರ್ಸ್ ಯು ಟು ಚೇಂಜ್. ಯಾರು ನಿಮ್ಮನ್ನು ಅವರ ಸ್ವಾರ್ಥಕ್ಕಾಗಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರಲ್ಲ, ಅಂಥವರಿಂದ ನೀವು ದೂರ ಇರಬೇಕು. ನೀವು ಅವರ ಹೇಳಿದಂತೆ ಎಲ್ಲವನ್ನ ಕೇಳಿಬಿಟ್ಟು ಅವರ ತಾಳಕ್ಕೆ ತಕ್ಕಂತೆ ಕುಣಿದ್ಬಿಟ್ಟು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳೋಕ್ಕೆ ಶುರು ಮಾಡಿದ್ರಪ್ಪ ಅಂತಂದರೆ ನೀವು ಅವರ ಕೈಗೊಂಬೆ ಆಗಿಬಿಡ್ತೀರ. ನೀವು ಅವರ ಕೈಗೊಂಬೆ ಆದರೂ ಕೂಡ, ಅವರ ಹಿಂದೆ ನಾಯಿ ಥರ ಹೋದರೂ ಕೂಡ ಅವ್ರು ಯಾವತ್ತೂ ಕೂಡ ನಿಮ್ಮೊಂದಿಗೆ ಸ್ಯಾಟಿಸ್ಫೈಡ್ ಫೀಲ್ ಮಾಡೋದೇ ಇಲ್ಲ. ನೀವೆಷ್ಟೇ ಅವರನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಪ್ರಯತ್ನ ಪಡಿ, ನಿಮ್ಮನ್ನು ನೀವು ನಿಮ್ಮ ಸ್ವಾಭಿಮಾನವನ್ನು, ಸೆಲ್ಫ್ ರೆಸ್ಪೆಕ್ಟನ್ನು ಮಾರ್ಕೊಂಡ್ಬಿಟ್ಟು ಅವರ ಹಿಂದೆ ಹೋಗಿ, ಆದರೂ ಕೂಡ ಅವ್ರು ಯಾವತ್ತೂ ಕೂಡ ನಿಮ್ಮ ವಿಚಾರದಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಕಾರ್ಲ್ ಜಂಗ್ ಅವರು ಹೇಳೋ ಥರ ನೀವು ನೀವಾಗಿರೋದು ನಿಮ್ಮ ಲೈಫಿನ ಅತಿ ಇಂಪಾರ್ಟೆಂಟ್ ಆಗಿರೋ ಪ್ರಯಾರಿಟಿ ಆಗಿದೆ. ಇದನ್ನು ಯಾವತ್ತೂ ಕೂಡ ನೀವು ಬಿಟ್ಕೊಡ್ಬಾರ್ದು. ನೀವು ನೀವಾಗಿರಬೇಕು, ಇದೇ ನಿಮ್ಮ ಜೀವನದ ಮುಖ್ಯ ಗೋಲ್ ಆಗಿರಬೇಕು. ಬೇರೆ ಯಾರೋ ಹೇಳ್ತಾರೆ ಅಂಥೇಳಿ ಅವರ ಸ್ವಾರ್ಥಕ್ಕಾಗಿ ನೀವು ಬದಲಾಗ್ತಾ ಹೋದರೆ ನೀವು ಅವರ ಗುಲಾಮರಾಗ್ತೀರಾ, ಅವರ ಕೈಗೊಂಬೆ ಆಗಿಬಿಡ್ತೀರಾ. ಅವರು ನಿಮ್ಮನ್ನು ಅವರ ತಾಳಕ್ಕೆ ತಕ್ಕಂತೆ ಕುಣಿಸ್ತಾರೆ, ನಿಮ್ಮನ್ನು ಮಿಸ್ಯೂಸ್ ಮಾಡ್ತಾರೆ, ಅಬ್ಯೂಸ್ ಮಾಡ್ತಾರೆ. ಅದಕ್ಕಾಗಿ ಈ ಒಂದು ಚಾನ್ಸನ್ನು ನೀವು ಬೇರೆ ಯಾರಿಗೂ ಕೊಡಬಾರ್ದು. ನಂಬರ್ 4, ದೋಸ್ ಹೂ ಸಪ್ರೆಸ್ ಯುವರ್ ಶಾಡೋ. ನಿಮ್ಮ ಎಮೋಷನ್ಸ್ಗಳಿರ್ತಾವಲ್ಲ ಮತ್ತು ನಿಮ್ಮ ವ್ಯಾಲ್ಯೂಸ್ಗಳಿರ್ತಾವಲ್ಲ, ಇವು ನಿಮ್ಮ ಶಾಡೋ ಇದ್ದಂತೆ. ಯಾರು ನಿಮ್ಮ ಈ ಶಾಡೋವನ್ನು ಅಂದರೆ ನಿಮ್ಮ ಎಮೋಷನ್ಸ್ಗಳನ್ನು ಮತ್ತು ವ್ಯಾಲ್ಯೂಸ್ಗಳನ್ನು, ಸಿದ್ಧಾಂತಗಳನ್ನು ಸಪ್ರೆಸ್ ಮಾಡ್ತಾ ಇರ್ತಾರೋ ಅಂಥವರಿಂದ ನೀವು ದೂರ ಇರಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮದೇ ಆದಂಥ ಒಂದು ಸಿದ್ಧಾಂತಗಳಿರ್ತವೆ, ನಂಬಿಕೆಗಳಿರ್ತವೆ, ವ್ಯಾಲ್ಯೂಸ್ಗಳೊಂದಿಗೆ ನೀವು ಬದುಕ್ತಾ ಇರ್ತೀರ. ಒಂದು ಕೆಟ್ಟ ವ್ಯಾಲ್ಯೂಸ್ಗಳಾದರೂ ಇರ್ತವೆ, ಇಲ್ಲವೇ ಒಳ್ಳೆಯ ವ್ಯಾಲ್ಯೂಸ್ಗಳಾದರೂ ಇರ್ತವೆ. ಕೆಟ್ಟ ವ್ಯಾಲ್ಯೂಸ್ಗಳನ್ನು ಬದಲಾಯಿಸಿಕೊಳ್ಳೋಕೆ ಹೇಳ್ತಾ ಇದ್ದಾರೆ, ಚೇಂಜ್ ಆಗ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ನಿಮ್ಮಲ್ಲಿ ಉನ್ನತವಾದ ವ್ಯಾಲ್ಯೂಸ್ಗಳಿರ್ತವೆ, ಅದನ್ನು ಅವರು ಭ್ರಷ್ಟ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅಂಥವರಿಂದ ದೂರ ಇರಬೇಕು. ಉದಾಹರಣೆಗಾಗಿ, ನೀವು ಓರ್ವ ಪ್ರಾಮಾಣಿಕವಾಗಿರುವ ಅಧಿಕಾರಿಯಾಗಿರ್ತೀರ. ನೀವು ಟೇಬಲ್ ಕೆಳಗಿಳಿಂದ ತಗೊಳ್ಳಲ್ಲ, ಲಂಚವನ್ನು ಮುಟ್ಟಲ್ಲ, ಎಷ್ಟು ಸರ್ಕಾರ ಸಂಬಳ ಕೊಡುತ್ತೋ ಅಷ್ಟೇ ಕೊಡ್ತೀನಿ, ಸರಿಯಾಗಿ ಸೇವೆ ಮಾಡ್ತೀನಿ ಅಂಥೇಳಿ ನೀವೊಂದು ಒಳ್ಳೆಯ ಮೆಂಟಾಲಿಟಿಯಲ್ಲಿ ಇರ್ತೀರ, ನಿಮ್ಮ ವ್ಯಾಲ್ಯೂಸ್ ಇರುತ್ತೆ ಇದು. ಆದರೆ ಕೆಲವೊಂದಿಷ್ಟು ಜನ ಬಂದು ನಿಮಗೆ ಹೇಳ್ತಾ ಇರ್ತಾರೆ, ಏನು ಒಳ್ಳೆಯವನಾಗಿ ಏನು ಪ್ರಯೋಜನ ಇದೆ, ದುಡ್ಡು ತಗೋ, ಲಂಚ ತಗೋ, ಜನ ಹಿಂಗೆ ಹಾಳಾಗೋಗ್ಲಿ. ಈ ರೀತಿ ನಿಮ್ಮನ್ನು ಭ್ರಷ್ಟರನ್ನಾಗಿ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂಸ್ಗಳನ್ನು ಸಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅವರಿಂದ ದೂರ ಇರಬೇಕು. ನೀವು ಮನುಷ್ಯರೆಲ್ಲರೂ ಒಂದೇ, ಈ ಎಲ್ಲ ಧರ್ಮಗಳು ಕೂಡ ಪಾಖಂಡಗಳಾಗಿವೆ. ಈ ಜಾತಿ ಧರ್ಮಗಳ ಡೊಂಬರಾಟ ಇದೆಯಲ್ಲ, ಇದು ಶ್ರೀಮಂತರನ್ನು ಶ್ರೀಮಂತರಾಗಿಡೋಕ್ಕೆ ಮತ್ತು ಬಡವರನ್ನಾಗಿರಿಸಿ ಗುಲಾಮರನ್ನಾಗಿಸೋಕ್ಕೆ ಸೃಷ್ಟಿ ಮಾಡಿದಂಥ ಒಂದು ಸಿಸ್ಟಮ್ ಆಗಿದೆ. ಎಲ್ಲ ಧರ್ಮಗಳು ಕೂಡ ಪಾಖಂಡಗಳಾಗಿವೆ, ನಾನು ಮನುಷ್ಯನಾಗಿ ಬದುಕುವೆ ಅನ್ನೋದು ನಿಮ್ಮ ಸಿದ್ಧಾಂತ ಆಗಿರುತ್ತೆ. ಆದರೆ ಯಾರೋ ಬಂದುಬಿಟ್ಟು ನಿಮ್ಗೆ ಹೇಳ್ತಾರೆ, ಇಲ್ಲ ನೀವು ನಮ್ಮದವ್ರದವರು, ನೀವು ಜಾತೀಯತೆ ಮಾಡಲೇಬೇಕು, ಅವರನ್ನು ಕೀಳಾಗಿ ಕಾಣಲೇಬೇಕು, ಭೇದ ಭಾವ ಮಾಡಲೇಬೇಕು, ಭಾಷಾಯುವಾದ ಮಾಡಿ, ಜಾತಿವಾದ ಮಾಡಿ ಅಂತೇಳಿ ಹೇಳ್ತಾರೆ. ಸೊ ಈ ರೀತಿ ನಿಮ್ಮ ಯಾವುದೇ ಒಂದು ಸಿದ್ಧಾಂತ ಇರ್ಬೋದು, ಅದನ್ನು ಯಾರು ಹಾಳು ಮಾಡೋಕ್ಕೆ ಬರ್ತಾರೋ, ಸಪ್ರೆಸ್ ಮಾಡ್ತಾರೋ ಅಂಥವರಿಂದ ನೀವು ದೂರ ಹೋಗಬೇಕು. ನಿಮ್ಮ ಹತ್ರ ವ್ಯಾಲ್ಯೂಸೇ ಇಲ್ಲ ಅಂತಂದರೆ ನೀವು ಬದುಕಿದ್ದು ಸತ್ತಂತೆ. ನಿಮ್ಮ ನಿಜವಾದ ಮೌಲ್ಯ ನೀವು ಸತ್ತ ಮೇಲೆ ಗೊತ್ತಾಗುತ್ತೆ. ನೀವು ಸತ್ತ ಮೇಲೆ ಜನ ಹೆಂಗೆ ಮಾತಾಡ್ತಾರಲ್ಲ, ಅದೇ ನಿಮ್ಮ ಅಗ್ನಿ ಪರೀಕ್ಷೆ ಆಗಿದೆ. ಅದಕ್ಕಾಗಿ ನೀವು ಒಳ್ಳೆ ವ್ಯಾಲ್ಯೂಸ್ಗಳನ್ನು ಬಿಟ್ಕೊಡ್ಬಾರ್ದು. ಇನ್ನು ನಿಮ್ಮ ಎಮೋಷನ್ಸ್ಗಳನ್ನು ಯಾರು ಸಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ಲ, ಅಂಥವರಿಂದಲೂ ಕೂಡ ನೀವು ದೂರ ಇರಬೇಕು. ನೋಡಿ, ನಿಮಗೂ ಕೂಡ ಪ್ರೀತಿ ಆಗತ್ತೆ, ಸ್ನೇಹ ಆಗತ್ತೆ, ಬೇರೆ ಬೇರೆ ಥರನಾದ ಆಸೆ, ಆಕಾಂಕ್ಷೆ, ಕನಸುಗಳಿರ್ತವೆ. ಎಲ್ಲ ಮನುಷ್ಯರಲ್ಲೂ ಕೂಡ ಇವು ಇದ್ದೇ ಇರ್ತವೆ. ಆದರೆ ಯಾವಾಗ ನೀವು ನಿಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತೀರೋ, ಆವಾಗ ಯಾರು ಅವುಗಳನ್ನು ತುಳಿಯೋಕೆ ಟ್ರೈ ಮಾಡ್ತಾರೋ, ಅವುಗಳನ್ನು ನೋಡಿ ನಗ್ತಾರೋ ಅಂಥವರ ಜೊತೆಗೆ ನೀವು ಇರಬಾರ್ದು. ಅವರಿಗೆ ಸಿಂಪತಿ ಇಲ್ಲ ಅಂತಂದಂಗೆ, ಎಮೋಷ್ನಲ್ ಇಂಟೆಲಿಜೆನ್ಸಿ ಇಲ್ಲ ಅಂತಂದಂಗೆ. ನೀವು ನಿಮ್ಮ ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರ, ನಿಮಗಾಗಿರುವ ನೋವು, ಅನ್ಯಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರ. ಆ ಟೈಮಲ್ಲಿ ಅವರು ಇದನ್ನು ನೋಡಿಬಿಟ್ಟು ನಗ್ತಾ ಇದ್ದರೆ ಇನ್ನು ನೀವು ಅಳ್ತಾ ಇರ್ತೀರ. ಯಾರಾದರೂ ಬಂದುಬಿಟ್ಟು ಏನೋ ಹುಡುಗಾಗಿ ಅಳ್ತಾ ಇದೆಯಾ ಅಂತಂದರೆ ಇದು ತಪ್ಪು. ಅವರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅಂತಂದಂಗೆ, ಅವರು ನಿಮ್ಮ ಭಾವನೆಗಳನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ ಅಂತಂದಂಗೆ. ಸೊ ಈ ರೀತಿ ಯಾರು ನಿಮ್ಮ ಶಾಡೋವನ್ನು ಸಪ್ರೆಸ್ ಮಾಡ್ತಾರಲ್ಲ, ಅವರಿಂದ ನೀವು ದೂರ ಇರಬೇಕು. ನಂಬರ್ 5 ಆ್ಯಂಡ್ ಲಾಸ್ಟ್, ದೋಸ್ ಹೂ ಫೋರ್ಸ್ ಟು ಸ್ಯಾಕ್ರಿಫೈಸ್ ಯುವರ್ ಗ್ರೋತ್.
ಯಾರು ಅವರ ಒಂದು ಕಂಫರ್ಟ್ ಝೋನ್ಗಾಗಿ ಅವರ ಸೆಲ್ಫಿಶ್ನೆಸ್ಗಾಗಿ ನಿಮ್ಮ ಗ್ರೋತನ್ನು ಸ್ಯಾಕ್ರಿಫೈಸ್ ಮಾಡೋಕ್ಕೆ ಫೋರ್ಸ್ ಮಾಡ್ತಾ ಇರ್ತಾರಲ್ಲ, ಅಂಥವರ ಜೊತೆಗೆ ನೀವು ಶತ್ರು ಇರಬಾರ್ದು. ಅವರನ್ನು ಜಾಡಿಸಿ ಓದ್ಬಿಟ್ಟು ನಿಮ್ಮ ಲೈಫಿಂದ ದೂರ ಕಳಿಸ್ಬೇಕು. ಭಾಳಷ್ಟು ಜನ ಹಿಂಗೆ ಮಾಡ್ತಾರೆ. ಯಾವಾಗ ನೀವು ಸ್ಕೂಲು ಕಾಲೇಜುಗಳಲ್ಲಿ ಇರ್ತಿರಲ್ಲ, ನೀವು ನಿಮ್ಮ ಫ್ರೆಂಡ್ಸ್ಗಳ ಮೇಲೆ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದ್ರಿ ಅನ್ನೋದನ್ನು ಒಂದು ಸ್ವಲ್ಪ ನೆನಪಿಸ್ಕೊಳ್ಳಿ. ನಿಮಗೆ ಸೂಸು ಬಂದಿರಲ್ಲ, ಆದರೂ ಕೂಡ ನಿಮ್ಮ ಪಕ್ಕ ಕುಂತಿರುವ ನಿಮ್ಮ ಕ್ಲಾಸ್ಮೇಟ್ ಹೇಳ್ತಾನೆ ಬರೋ ಸೂಸು ಮಾಡೋಕ್ಕೆ ಹೋಗೋಣ ಅಂಥೇಳಿ. ನಿಮಗೆ ಬಂದೇ ಇರ್ದಿದ್ರು ಕೂಡ ನೀವು ಅವನ ಜೊತೆಗೆ ಟಾಯ್ಲೆಟ್ ತನಕ ಹೋಗ್ತಿದ್ರಿ. ಸೊ ಮುಂದೆ ದೊಡ್ಡವರಾದಾಗೂ ಕೂಡ ಹಾಗೆ ಮಾಡ್ತಾ ಇರ್ತೀರಿ ನೀವು. ಅವನದೇನೋ ಕೆಲಸ ಇರುತ್ತೆ, ಕರಿತಾ ಇರ್ತಾನೆ, ಹೋಗೇ ಬಿಡ್ತೀರ. ಸೊ ಹೋಗೋದ್ರಲ್ಲೇನು ತಪ್ಪಿಲ್ಲ, ನಾನು ಇದನ್ನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾರು ಅವರ ಸ್ವಾರ್ಥಕ್ಕಾಗಿ ನಿಮ್ಮ ಗ್ರೋತನ್ನು ತುಳಿಯೋಕೆ ಟ್ರೈ ಮಾಡ್ತಾ ಇರ್ತಾರಲ್ಲ, ಅಂಥವ್ರ ಜೊತೆಗಿರಬಾರ್ದು. ಈಗ ನೀವು ಜಾಬ್ ಮಾಡ್ತಾ ಇದ್ದೀರಾ, ನಿಮ್ಮ ದೋಸ್ತ್ ಕೂಡ ಜಾಬ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ಬಿಡತ್ತೆ ಜಾಬಲ್ಲಿ ಏನು ಫ್ಯೂಚರ್ ಇಲ್ಲ, ಜಾಬ್ ಬಿಡೋಣ, ಸೇವಿಂಗ್ ಇದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಆವಾಗ ನಿಮ್ಮ ದೋಸ್ತ್ ಇವನು ಜಾಬ್ ಬಿಟ್ಟು ಹೋದರೆ ನಾನು ಒಂಟಿ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬಿಸ್ನೆಸ್ ಮಾಡದಂತೆ ತಡಿತಾ ಇದ್ದರೆ ದಿಸ್ ಈಸ್ ರಾಂಗ್. ಆತ ಅವನ ಕಂಫರ್ಟ್ ಝೋನ್ಗಾಗಿ ನಿಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾನೆ ಅಂತಂದಂಗೆ. ಅವನಿಗೆ ಬಿಸ್ನೆಸ್ ಮಾಡೋ ಮನಸ್ಸಿರದೇ ಇದ್ದರೆ ಫೈನ್, ಅವ್ನು ಜಾಬೇ ಮಾಡಲಿ. ನೋಡಪ್ಪ ನಾನಂತೂ ಜಾಬೇ ಮಾಡ್ತೀನಿ, ನನಗೇನು ಬಿಸ್ನೆಸ್ಸಲ್ಲಿ ನಾಲೆಜ್ ಇಲ್ಲ, ಐಡಿಯಾಸ್ ಇಲ್ಲ, ಅಷ್ಟೊಂದು ರಿಸ್ಕ್ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ, ನೀನು ಜಾಬ್ ಬಿಡು, ರೈಟ್ ಡಿಸಿಷನ್ ಇದೆ, ಬಿಸ್ನೆಸ್ ಟ್ರೈ ಮಾಡು, ಆಲ್ ದ ಬೆಸ್ಟ್ ಅಂತಂದರೆ ಇದು ಸರಿ ಅಂತಂದಂಗೆ. ಆದರೆ ನೀವು ಜಾಬ್ ಬಿಟ್ಟು ಹೋದರೆ ಆತ ಒಂಟಿ ಆಗಿಬಿಡ್ತಾನೆ. ಮತ್ತು ಅವ್ರು ಯಾರ ಹತ್ರ ಎಲ್ಲ ಎಕ್ಸ್ಪೆನ್ಸ್ಗಳನ್ನ ಶೇರ್ ಮಾಡೋದು, ಟೈಮ್ ಪಾಸ್ ಯಾರ ಜೊತೆ ಮಾಡೋದು ಅಂಥೇಳಿ ಅವನು ಕಂಫರ್ಟ್ ಝೋನಲ್ಲಿ ಕೊಳೆಯೋಕ್ಕೆ ನಿಮ್ಮನ್ನು ಕೂಡ ಎಳಿತಾ ಇದ್ದಾನೆ ಅಂತಂದರೆ ದಿಸ್ ಈಸ್ ರಾಂಗ್ ಅಂತಂದಾಗೆ ಇಂಥವ್ರ ಜೊತೆಗೆ ನೀವು ಇರಬಾರ್ದು. ಇನ್ನು ನಿಮ್ಮ ದೋಸ್ತನಿಗೆ ಡೈವರ್ಸ್ ಆಗಿರುತ್ತೆ, ಅವನು ನಿಮಗೆ ಮದುವೆನೇ ಆಗಬಾರ್ದು ಅಂತ ಎಲ್ಲ ನಿಮಗೆ ಸಜೆಷನ್ಗಳನ್ನ ಕೊಡ್ತಾ ಇರ್ತಾನೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಕೂಡ ಲೂಸರ್ಗಳ ಜೊತೆಗೆ ಕೂತ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಲೂಸರ್ಸ್ಗಳ ಜೊತೆಗೆ ಕೂತ್ಕೊಂಡ್ರಪ್ಪ ಅಂತಂದರೆ ಅವ್ರು ಯಾವತ್ತೂ ಕೂಡ ನಿಮಗೆ ಟ್ರೈ ಮಾಡೋಕ್ಕೆ ಬಿಡಲ್ಲ, ಬಿಸ್ನೆಸ್ ಮಾಡೋಕ್ಕೂ ಬಿಡಲ್ಲ. ಹೊಸದಾಗಿ ಏನಾದರೂ ಮಾಡ್ತೀನಿ ಅಂತಂದರೆ ಅವ್ರು ಬಿಡೋದೇ ಇಲ್ಲ, ನಿಮ್ಮನ್ನು ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ಅದೇ ರೀತಿ ಬ್ರೇಕಪ್ ಆಗಿರೋರು, ಡೈವರ್ಸ್ ಆಗಿರೋರು ಕೂಡ ಇದೇ ರೀತಿ. ನಿಮಗೆ ಅವ್ರ ಮದುವೆ ಆಗೋಕ್ಕೇ ಬಿಡಲ್ಲ, ನೀನು ಹಿಂಗೆ ಇರು. ಯಾಕಪ್ಪ ಅಂತಂದರೆ ಅವ್ರು ಹಂಗೆ ಇರ್ತಾರೆ. ನಾನು ಕೂಡ ಸಿಂಗಲ್ ಆಗಿ ಸಾಯ್ತಾ ಇದ್ದೀನಿ, ಇವನು ಕೂಡ ಸಿಂಗಲ್ ಆಗಿ ಸಾಯ್ಬೇಕು ಅಂತೇಳಿ ಅವರ ಕಂಫರ್ಟ್ ಝೋನಿಗೆ ಕಂಪ್ನಿ ಬೇಕಂತೇಳಿ ನಿಮ್ಮನ್ನು ಹಿಂದೆಳಿತಾ ಇರ್ತಾರೆ. ನಿಮ್ಮನ್ನು ಕಾಲು ಹಿಡಿದು ಕೆಳಗೆ ಜಗ್ತಾ ಇರ್ತಾರೆ, ಅಲ್ಲೇ ಕೊಳೆಯುವಂತೆ ಮಾಡ್ತಾ ಇರ್ತಾರೆ. ನಿಮ್ಮ ಗ್ರೋತನ್ನು ಅವರು ಸಪ್ರೆಸ್ ಮಾಡ್ತಾ ಇರ್ತಾರೆ. ಮತ್ತು ನಿಮಗೆ ಇವರು ನೀವು ಇದ್ದಂಗೆ ಇರಿ, ಇದೇ ಬೆಸ್ಟು ಅಂತ ಹೇಳ್ತಾ ಇರ್ತಾರೆ. ಸ್ಮಾಲ್ ಥಿಂಗ್ಸ್ಗಳಲ್ಲೇ ಇರು, ದೊಡ್ಡ ಕನಸುಗಳನ್ನು ಕಾಣಬೇಡ, ಇರೋದ್ರಲ್ಲೇ ಕಾಲು ಚಾಚಿರು, ಸಣ್ಣ ಕನಸುಗಳನ್ನೇ ಕಾಣು, ಸಣ್ಣ ಕೆಲಸಗಳನ್ನೇ ಮಾಡಿಕೊಂಡು ಇದ್ದಂಗೆ ಇರು ಅಂತೇಳಿ ಇವರು ಹೇಳ್ತಾ ಇರ್ತಾರೆ. ಸೊ ಇಂಥವರಿಂದ ನೀವು ದೂರ ಇರಬೇಕು. ಅವರು ನಿಮ್ಮ ಫ್ರೆಂಡ್ಸ್ ಇರಲಿ, ಮನೆಯವರಿರಲಿ, ನಿಮ್ಮ ಲೈಫ್ ಪಾರ್ಟ್ನರ್ ಇರಲಿ, ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನು ಕಲಿಬೇಕು. ಇಂತಹ 5 ಜನರಿಂದ ನೀವು ದೂರ ಇರಬೇಕು. ಇಲ್ಲಪ್ಪ ಅಂತಂದರೆ ನೀವು ನೀವಾಗಿರಲ್ಲ, ನಿಮ್ಮ ಪ್ರಯಾರಿಟಿಯ ಜೊತೆಗೆ ನಿಮ್ಮ ಅಸ್ತಿತ್ವವನ್ನು ಕೂಡ ನೀವು ಕಳ್ಕೊತೀರ. ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.